ನೀವು ಮಾತಾಡಿ ಸರ್. ಇವ್ರಿಗಿಡಿ ಕರೆಕ್ಟಾಗಿಡಿ. ಹೆಂಗೆ ಹೇಳು. ನಮಸ್ತೆ. ಆಂಜಿನಪ್ಪ ವೈ SC/ST ಘಟಕದ ಅಧ್ಯಕ್ಷರು, ಚಿತ್ರದುರ್ಗ ಜಿಲ್ಲಾ ಸಮಿತಿ. ಇವತ್ತು ನಾವು ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ತಾಲೂಕು, ಹಿರೇಗುಂಟನೂರು ಹೋಬಳಿ ಗ್ರಾಮಕ್ಕೆ ನಾವು ಬಂದಿದ್ದೀವಿ. ನಮ್ಮ ಜೊತೆಗೆ ಗಟ್ಲೆಗುದ್ದು ಗ್ರಾಮಕ್ಕೆ ನಾವು ಬಂದಿದ್ದೀವಿ. ಇವತ್ತು ನಮ್ಮ ಜೊತೆಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಆಗಿರ್ತಕ್ಕಂಥ ವೀರಭದ್ರಪ್ಪ ಸಾರು ಹಾಗೂ ನಮ್ಮ ಚಿತ್ರದುರ್ಗ ಜಿಲ್ಲಾ ಯುವ ಘಟಕದ ಕಾರ್ಯದರ್ಶಿ ಆಗಿರ್ತಕ್ಕಂಥ ಅರುಣ್ಕುಮಾರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ, ಈ ಸಾಮಾಜಿಕ ಜಾಲತಾಣದಲ್ಲಿ ನಮ್ಮ KRS ಪಾರ್ಟಿ ಮಾಡ್ತಕ್ಕಂಥ ಕಾರ್ಯವೈಖರಿಗಳನ್ನ ನೋಡಿ ಕಡ್ಲೆಗುದ್ದು ಗ್ರಾಮದಲ್ಲಿ ಸುಮಾರು ಒಂದು 10-15 ಜನ ಹೆಣ್ಮಕ್ಳು ನಾವು ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಾ ಇದೀವಿ, ನೀವು ದಯವಿಟ್ಟು ನಮ್ಮ ಊರಿಗೆ ಬನ್ನಿ ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲಾ ಉಸ್ತುವಾರಾಗಿರ್ತಕ್ಕಂಥ ವೀರಭದ್ರಪ್ಪ ಸಾರಿ ಕಾಲ್ ಮಾಡಿದಾಗ ನಾವು ಕೂಡಲೇ ಜಾಗೃತರಾಗಿ ಈಗ ನಾವು ಆ ಊರಿಗೆ ನಾವು ಬಂದಿದ್ದೀವಿ. ಈ ನಾವು ಬಂದಿರತಕ್ಕಂಥ ಉದ್ದೇಶ ಏನಪ್ಪಾ ಅಂತಂದ್ರೆ, ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಕಡ್ಲೆಗುದ್ದು ಗ್ರಾಮದಲ್ಲಿ ನಾವು ನಿಜವಾಗ್ಲೂ ಖುಷಿ ಪಡ್ತಾ ಇದ್ದೀವಿ ಕಣ್ರಮ್ಮ. 10-15 ಜನ ಹೆಣ್ಣುಮಕ್ಕಳು ನಮ್ಮ ಪಾರ್ಟಿಯ ಕಾರ್ಯವೈಖರಿಗಳನ್ನ ನೋಡಿ ಖುದ್ದಾಗಿ ನೀವೇ ಫೇಸ್ಬುಕ್ ಲೈವ್ಗಳನ್ನ ನೋಡಿ ನಾವು ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದೀವಿ ಅನ್ನೋದು ನಿಜವಾಗ್ಲೂ ನಮಗೆ ಖುಷಿ ತರ್ತಕ್ಕಂಥ ಕಾರ್ಯಕ್ರಮ ಇದು. ಒಂದು 30-35 ಏಜ್ ಇವರಿಗೆ ಇಷ್ಟೊಂದು ಪರಿವರ್ತನೆ ಆಗಿದೆ ಅಂದ್ರೆ ಈ ಸಾಮಾನ್ಯ ಯುವಕರಿಗೆ ಯಾಕೆ ಆಗ್ಬಾರ್ದು ಇದು? ನೋಡ್ರಿ, ಒಂದು 30-35 ವರ್ಷ ಇರ್ತಕ್ಕಂಥ ಒಬ್ಬ ಮಹಿಳೆಯರಿಗೆ ನಮ್ಮ ಪಾರ್ಟಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಮೆಚ್ಚಿ ಖುದ್ದಾಗಿ ಕಾರ್ಯಕ್ರಮ ಮಾಡ್ಕೊಂಡು ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತೀವಿ ಅನ್ನೋದು ಯಾವ ಒಂದು ಪಾರ್ಟಿಯಲ್ಲೂ ಕೂಡ ಇದು ಇರ್ಲಿಕ್ಕಿಲ್ಲ ಅಂತ ಅನಿಸ್ತಾ ಇದೆ. ಇವತ್ತು ಒಂದು ಗ್ರಾಮ ಮಟ್ಟದಲ್ಲಿ ಒಂದು ಕಮಿಟಿ ಮಾಡೋದಕ್ಕೆ 10,000 ಸತಿ ಯೋಚನೆ ಮಾಡ್ತಾರೆ ಕೆಲವು ಪಾರ್ಟಿಗಳು. ಇವತ್ತು ನಮ್ಮ ಪಾರ್ಟಿಯ ಒಂದು ಕಾರ್ಯವೈಖರಿಗಳನ್ನು ನೋಡ್ಬಿಟ್ಟು ನಾವು 10-15 ಜನ ನಿಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗ್ತೀವಿ, ನೀವು ಬನ್ರಿ ಅಂತ ಹೇಳ್ಬಿಟ್ಟು ಆಹ್ವಾನ ಕೊಟ್ಟಿರ್ತಕ್ಕಂಥ ಕಡ್ಲೆಗುದ್ದು ಗ್ರಾಮದ ಮಹಿಳೆಯರಿಗೆ ನಮ್ಮ ಕಡೆಯಿಂದ ಹೃತ್ಪೂರ್ವಕ ಚಪ್ಪಳ ತರ್ತೀವಿ. ನೋಡಿ, ಇವ್ರು ಮಮತಾ ಅಂತ ಹೇಳ್ಬಿಟ್ಟು ಮಮತಾ ಅವರು ಕೂಡ ಖುದ್ದಾಗಿ ನಮ್ಮ ಕಾರ್ಯಕ್ರಮಗಳನ್ನ ನೋಡ್ಬಿಟ್ಟು ನಾವು ಚಿತ್ರದುರ್ಗ ನಾವು ಹೋಬಳಿ ಮಟ್ಟದ ಒಂದು ಸಂಘಟನೆ ನಾವು ಮಾಡ್ತೀವಿ. ನೀವು ಮಾತಾಡಿ ಪರಿಚಯ ಮಾಡ್ಕೊಳ್ಳಿ. ಈಗ ನೋಡಿ, ಇಲ್ಲಿರ್ತಕ್ಕಂಥ ಮಹಿಳೆಯರು ಪರಿಚಯ ಮಾಡ್ಕೊಂತಿದ್ದಾರೆ. ನನ್ನ ಹೆಸರು ಮಮತಾ ಅಂತ, ಕಡ್ಲೆಗುದ್ದು. ನಾವು ಇದನ್ನೆಲ್ಲ ನೋಡ್ಬಿಟ್ಟು ನಾನು ಸೇರ್ಬೇಕು ಅಂತೇಳಿ ಸರ್ವನ್ ಕರ್ತಿದ್ದೀನಿ. ಎಷ್ಟೋ ಜನ, ನಮ್ಮ ಹೆಸರು ರೇಖಾ ಅಂತ ಹೇಳಿ, ಕಡ್ಲೆಗುದ್ದು ಗ್ರಾಮ. ಎಷ್ಟೋ ಹೆಣ್ಮಕ್ಳು ನೊಂದಿರೋರಿಗೆ ಕಷ್ಟದಲ್ಲಿ ಸಹಾಯ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವು ಈ ಕೆಲಸಕ್ಕೆ ಇದಕ್ಕೆ ಸೇರ್ಕೊಳ್ತಾ ಇದ್ದೀವಿ. ಭಾಗ್ಯಮ್ಮ. ಮಾತಾಡಿ. ನಿಮ್ಮ ಹೆಸರು? ಹೇಳ್ರಿ. ಇದು ಸೇರ್ಬೇಕು ಅಂತ ಆಸೆ ಇದೈತಿ. ಹೆಸರು ರತ್ನ ಅಂತ. ನೀವು ಹೇಳಿದ್ಮೇಲೆ ಅರ್ಥ ಆದ್ಮೇಲೆ ಬಂದಿವಿ ಮಮತಾ ಅವ್ರ ಮನೆ ಹತ್ರ ಸೇರ್ತಾ ಇದೀವಿ. ನನ್ನ ಹೆಸರು ನೇತ್ರಾ ಅಂತ. ಈ ಪಕ್ಷದಲ್ಲಿ ಕಾರ್ಯಕ್ರಮ ನನಗೆ ತುಂಬ ಇಷ್ಟ ಆಗಿದೆ. ನೀವು ಮಾಡೋ ಕಾರ್ಯಕ್ರಮಗಳು ಇಷ್ಟ ಆಗಿದಾವೆ ನಮಗೆ. ಅದಕ್ಕೆ ನಾವು ನೋಡಬೇಕು, ಕೇಳಬೇಕು ಅಂತಾನೆ ಬಂದಿದ್ದೀವಿ, ಸೇರಬೇಕು ಅಂತಾನೆ. ನನ್ನ ಹೆಸರು ಗೀತಾ ಅಂತ, ಕಡ್ಲೆಗುದ್ದು. ಸುನೀತಾ, ಕಡ್ಲೆಗುದ್ದು. ನಾವು ಗಂಗಮ್ಮ ಕಡ್ಲೆಗುದ್ದು ಅಂತೇಳಿ, ನಾವು KRS ಪಾರ್ಟಿಯಿಂದ ಏನೇನು ಸವಲತ್ತಿದೆ, ಏನು ಮಹಿಳೆಯರಿಗಾಯ್ತು, ಯುವತಿಯರಿಗಾಯ್ತು ಏನು ಇದರಿಂದ ಅನುಕೂಲ ಇದೆ ಅಂತೇಳಿ ನಾವು ಜಸ್ಟ್ ಇವಾಗ ಎಂಟ್ರಿ ಕೊಟ್ಟಿದ್ದೀವಿ. ಈ ಪಕ್ಷಕ್ಕೆ ಸೇರ್ಬೇಕಂತೇಳಿ ಮಾಹಿತಿ ತಿಳ್ಕೊಳ್ಳೋಕ್ಕೆ ಇಷ್ಟಪಟ್ಟು ಇಲ್ಲಿ ಬಂದು ಕೂತಿದ್ದೀವಿ. ಒಳ್ಳೆ ವಿಚಾರ. ಇದು ಒಳ್ಳೆ ವಿಚಾರ. ಇನ್ನೂ ಒಂದೇನಂದ್ರೆ, ಇಂಥ ಪಕ್ಷಕ್ಕೆ
ನಾವೆಲ್ಲರೂ ಸೇರ್ಕೊಂತಿದ್ವಿ ಅಂದ್ರೆ ನಮ್ಮಂತ ಪುಣ್ಯವಂತರು ಯಾರಿಲ್ಲ. ಅಲ್ಲಿ ಬರ್ತೀನಿ, ಅಲ್ಲಿ ಬರ್ತೀನಿ. ಏನಮ್ಮ, ಈ ಪಕ್ಷಕ್ಕೆ ನಾವು ಸೇರ್ಕೊಂತಿದ್ವಿ, ನಾವು ಹೋಗಿದ್ದೀವಿ ಅಂದ್ರೆ ನಿಜವೂ ನಾವೆಲ್ಲ ಅದೃಷ್ಟವಂತರು. ಇದರಲ್ಲಿ ನಮ್ಮ ಪಕ್ಷದಲ್ಲಿ ಏನೋ ಒಂದು ಒಳ್ಳೆ ಮಾತು ಹೇಳ್ಬಿಟ್ಟು ಯಾವುದೋ ಒಂದು ಹೇಳಿ ಏನೋ ಮೋಸ ಮಾಡೋಂಥ ಪಾರ್ಟಿ ಅಲ್ಲ ಇದು. ಇದು ಬಂದಿರೋ ನಮ್ಮ KRS ಪಾರ್ಟಿ ಬಂದಿರೋ ಉದ್ದೇಶ ಏನಂದ್ರೆ, ಇವತ್ತು ನೀವೆಲ್ಲ ನೋಡ್ತಾ ಇದ್ರೆ 50 ವರ್ಷದಿಂದ 70 ವರ್ಷದಿಂದ ಯಾವ ಥರ ಮಾಡ್ತಿದ್ದಾರೆ ಅಂತ. ಆ ಥರ ಹೇಳ್ಬಿಟ್ಟು ನಾವೇನೋ ನಿಮ್ಗೆ ಒಂದು ಒಳ್ಳೆ ಮಾತು ಹೇಳ್ಬಿಟ್ಟು ನಮ್ಮ ಪಕ್ಷಕ್ಕೆ ಬರ್ರಿ ಅಂತ ನಾವು ಹೇಳಲ್ಲ. ಅದು ನಮ್ಮ ಕರ್ತವ್ಯ. ನಾವು ಮಾಡ್ಬೇಕೇನು ಗೊತ್ತಾ, ಇವತ್ತು ಸಮಾಜದಲ್ಲಿ ಏನೇನಾಗ್ತಿದೆ, ಎಷ್ಟು ಅತ್ಯಾಚಾರ ಆಗ್ತಿದೆ, ಎಷ್ಟು ಕಂಡ್ರು ಬಸ್ಸು ಎಲ್ಲರೂ ಲಂಚ ಎಲ್ಲ, ಏನೋ ಒಂದು ಸಣ್ಣದೊಂದು 5 ರೂಪಾಯಿ ಆದರೆ 5 ರೂಪಾಯಿ ಕೆಲಸಕ್ಕೆ ಇವತ್ತು 500 ರೂಪಾಯಿ ತಗೊಂತಾರೆ. ಹೌದಾ? ಆ ಒಂದು ಇದಕ್ಕೆಲ್ಲ ನೋಡಿ ಸಾಕಾಗ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ರವಿಕೃಷ್ಣ ರೆಡ್ಡಿ ಅವರು ಇದ್ದಿದ್ದಲ್ಲಿ ನಮ್ಮದು KRS ಪಾರ್ಟಿ ಅಂತ ನಮ್ಮ ರಾಜ್ಯದಲ್ಲಿ 6 ವರ್ಷ ಆಗಿದೆ ಬಂದು. ಇದನ್ನು ಸ್ಥಾಪನೆ ಮಾಡಿರೋಂಥವ್ರು ಯಾರು, ನಮ್ಮ ರಾಜ್ಯಾಧ್ಯಕ್ಷರು ರವಿಕೃಷ್ಣ ರೆಡ್ಡಿ ಅವರು ಮುಂಚೆ ಫಾರಿನಲ್ಲಿದ್ದರು. ಫಾರಿನಲ್ಲಿ ಅವರಿಗೆ 15 ಲಕ್ಷ ರೂಪಾಯಿ ಸಂಬಳ ಈಗ ಆಲ್ರೆಡಿ. ಅವರು ವಾಲಂಟರಿ ರಿಟೈರ್ಮೆಂಟ್ ಕೊಟ್ಟು ಬಂದರು. ಏನಕ್ಕೆ? ಫಾರಿನಲ್ಲಿ ಈ ಥರ ಇದಿದೆ, ನಮ್ಮ ದೇಶದಲ್ಲಿ ಯಾಕೆ ಈ ಥರ ಆಗ್ತಿದೆ? ಯಾಕೆಂದರೆ ಒಬ್ಬ ಜನಸಾಮಾನ್ಯಗೂ ಒಳ್ಳೇದಾಗ್ತಿಲ್ಲ, ಓದಿರೋ ವಿದ್ಯಾವಂತರಿಗೂ ಒಂದು ಕೆಲಸ ಸಿಗ್ತಾ ಇಲ್ಲ, ಆಮೇಲೆ ಮಹಿಳೆಯರಿಗೆ ರಕ್ಷಣೆ ಇಲ್ಲ, ಎಲ್ಲ ಲಂಚ, ಎಲ್ಲದರಲ್ಲಿ ಭ್ರಷ್ಟಾಚಾರ. ಈಗ ಯಾರು ಜನಸಾಮಾನ್ಯರಿಗೆ ಕೇಳೋಂಥವ್ರು ಯಾರಿಲ್ಲ. ಈಗ 5 ರೂಪಾಯಿ 100 ರೂಪಾಯಿ 10 ರೂಪಾಯಿ ಕೆಲಸ ಇದ್ರೆ 1000 ರೂಪಾಯಿ ಕೇಳ್ತಾರೆ. ಅದನ್ನು ತಡೆಯೋರು ಯಾರು ತಡಿತಾ ಇಲ್ಲ. ಅದಕ್ಕೆ ಇದನ್ನೆಲ್ಲ ನೋಡ್ಬಿಟ್ಟು ಜನಸಾಮಾನ್ಯರಿಗೆ ಆಗ್ತಿರೋ ಅಂಥ ಅನ್ಯಾಯಗಳು, ಕಷ್ಟಗಳು, ಮತ್ತು ಓದಿರೋಂಥ ಯುವಕರಿಗೆ ಕಷ್ಟ ಏನಿದೆ ಅವನ್ನೆಲ್ಲ ನಿಭಾಯಿಸಬೇಕು, ಮಾಡಲೇಬೇಕು ಅಂತ ಹೇಳಿ ಇವತ್ತು ರವಿಕೃಷ್ಣ ರೆಡ್ಡಿ ಅವರು ಈ ಪಕ್ಷ ಸ್ಥಾಪನೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವು ಅವ್ರು ಮಾಡೋಂಥ ಸಿದ್ಧಾಂತ, ನಮ್ಮ ಪಕ್ಷದಲ್ಲಿ ಇರೋಂಥ ಸಿದ್ಧಾಂತ, ಅವ್ರು ನಡ್ಕೊಳ್ಳೋ ರೀತಿ, ಅವರು ನಮ್ಮ ಪಕ್ಷದಲ್ಲಿ ಯಾವ ಥರ ನಮ್ಮನ್ನೆಲ್ಲ ಮುನ್ನಡೆಸ್ಕೊಂಡು ಹೋಗ್ತಾರೆ ಅಂತೇಳಿ ನಾವಾದ್ರೂ ನಿಮ್ಮಂಗೆ ಹೋಗಿರೋದು. ನಮಗೇನು ಯಾರೂ ಕರೆದಿಲ್ಲ. ನಾವು ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ವಾಲೆಂಟ್ರಿ ಹೋಗಿ ನಾವು ಬೆಂಗಳೂರಿಗೆ ಹೋಗಿ ಮತ್ತು ಅಲ್ಲಿ ಹೋಗಿ ತಿರುಗಾಡ್ಕೊಂಡು 1000 ಗಂಟೆ ದುಡ್ಡು ಇಟ್ಕೊಂಡು ಹೋಗಿ ಮೆಂಬರ್ ಆಗಿ ಬಂದಿದ್ವಿ. ಏಕೆಂದರೆ ಒಳ್ಳೆ ಪಕ್ಷ ಇದರಲ್ಲಿದ್ದರೆ ಒಂದು ನುಡಿ ಇದ್ದು ಎಲ್ಲ ನಾವು ಒಂದು ಒಳ್ಳೆ ಉನ್ನತ ಮಟ್ಟ ಒಳ್ಳೆ ದಾರಿಗೆ ಹೋಗ್ಬೋದು, ನಮ್ಮ ಮನೇನೂ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ಬೋದು, ನಮ್ಮ ಮಕ್ಕಳನ್ನೂ ಒಳ್ಳೆ ದಾರಿಗೆ ಕರ್ಕೊಂಡು ಹೋಗ್ಬೋದು, ಆಮೇಲೆ ನಮ್ಮ ಅಕ್ಕಪಕ್ಕದವ್ರಿಗೂ ನಾವು 10 ಜನಕ್ಕೆ ಒಳ್ಳೇದು ಮಾಡ್ಬೋದಲ್ಲ ಅನ್ನೋ ಉದ್ದೇಶದಿಂದ ನಾವು ಈ ಪಾರ್ಟಿ ಸೇರ್ಕೊಂಡಿದ್ವಿ. ಇದರಲ್ಲಿ ಯಾವುದೋ ನಾವೇನೋ ಒಂದು ನಿಮ್ಗೇನೋ ಒಂದು ಹೇಳ್ಬಿಟ್ಟು ಬರ್ರಿ ಅಂತ ಹೇಳೋದಿಲ್ಲ. ಇವತ್ತು ಈ ಪಾರ್ಟಿಯಲ್ಲಿ ಒಳ್ಳೆ ಕೆಲಸ ಇದೆ, ಒಳ್ಳೇದಾಗುತ್ತೆ, ನಾವು ಒಳ್ಳೇದು ಮಾಡ್ತಾ ಇದ್ವಿ. ನೀವು ಎಲ್ಲರೂ ಸೇರ್ಕೊಂಡು ನಿಮಗೂ ಒಳ್ಳೇದು ಮಾಡ್ಕೊಳ್ಳಿ, 10 ಜನಕ್ಕೆ ಒಳ್ಳೇದು ಮಾಡಿ. ಇದರಲ್ಲಿ ಯಾರಿಗೂ ನಿಮ್ದೇನೋ ತಪ್ಪಿದ್ರೂ ಬಂದು ನಾವು ಸಪೋರ್ಟ್ ಮಾಡಲ್ಲ. ನಿಮಗೆ ಕರೆಕ್ಟ್ ಇರಬೇಕು. ಅದರಲ್ಲಿ ಏನೋ ಸಣ್ಣ ಪುಟ್ಟದೇನಾದರೂ ತಿದ್ದುಪಡಿ ಇದು ಮಾಡುವ, ಅತಿ ದೊಡ್ಡದಾದರೂ ನಾವು ಬರೋದಿಲ್ಲ. ನಾವು ಇರೋ ವಿಚಾರ ಯಾರು ಸರಿ ಇರ್ತಾರೋ ಅವರಿಗೆ ನಾವು ಸಪೋರ್ಟ್ ಮಾಡೋದು. ನಮ್ಮ ಪಾರ್ಟಿಯಲ್ಲಿ ನಮ್ಮ ಪಕ್ಷದ ಸಿದ್ಧಾಂತ ಇದು. ಯಾರೇ ಮೋಸ ಮಾಡಿದ್ರು, ಏನೇ ತಾರತೀಡಿ ಮಾಡಿದ್ರು, ಅವ್ರು ತಾರತೀಡಿ ಮಾಡಿದ್ರೆ ಇಲ್ಲ ಅವ್ನು ನಮ್ಮನ್ನಂತ ನಾವು ಮಾಡಲ್ಲ, ನಮ್ಮ ಸಂಬಂಧಿಕಾಗಿರಲಿ ನಾವು ಹೋಗಲ್ಲ. ಎಲ್ಲ ನಮ್ಮ ಪಕ್ಷದ ಸಿದ್ಧಾಂತನೇ ಅದು. ಅದಕ್ಕೋಸ್ಕರ ಈ ಒಂದು ಸಿದ್ಧಾಂತ ಇರೋಂಥ ಪಾರ್ಟಿಗೋಸ್ಕರ ನಾವು ಬಂದಿದ್ವಿ. ಇದು ಮಹಿಳೆಯರಿಗೂ ವಿರುದ್ಧನೂ ತುಂಬ ಹೋರಾಟ ಮಾಡಿದೆ. ಆಮೇಲೆ ನಮ್ಮ ಪಾರ್ಟಿಯಲ್ಲಿ ಮಹಿಳೆಯರಿಗೆ ಕೊಡುವಂಥ ಗೌರವನೇ ಬೇರೆ. ಮಹಿಳೆಯರ ವಿರುದ್ಧ ಹೋರಾಟ ಮಾಡಿದ್ವಿ. ಸೌಜನ್ಯ ಕೇಸಲ್ಲಿ ಇಲ್ಲಿಂದ ಬೆಳ್ತಂಗಡಿಯಿಂದ ಧರ್ಮಸ್ಥಳವರೆಗೂ ನಾನು ಹೋಗಿದ್ದೀನಿ. ಎಷ್ಟು ದಿನ ಸರ್? 340 ದಿನ ಬೆಳ್ತಂಗಡಿಯಿಂದ ಧರ್ಮಸ್ಥಳ ಅತ್ಯಾಚಾರ ಆಗಿತ್ತಲ್ಲ ಬೆಂಗಳೂರುವರೆಗೆ. ಹೌದಾ? ಬೆಂಗಳೂರಿಂದ ಬೆಳ್ತಂಗಡಿಯಿಂದ ಪೂರ್ತಿ ಬೆಂಗಳೂರಿಗೆ ಹೋಗಿ ಪ್ರತಿಭಟನೆ ಮಾಡಿ, ಮತ್ತು ಆಮೇಲೆ ಇದು ಮದ್ಯಪಾನ ನಿಷೇಧ ಅದ್ರ ವಿರುದ್ಧನೂ ಎಲ್ಲ ತುಂಬ ಹೋರಾಟ ಮಾಡ್ತಿದ್ವಿ. ಆಮೇಲೆ ಒಂದು ಗ್ರಾಮ ಪಂಚಾಯತಿ ಮಟ್ಟದಿಂದ, ಒಂದು ಅಂಗನವಾಡಿಯಿಂದ ಇರ್ಬೋದು, ಒಂದು ಸಾಮಾನ್ಯ ಗೌರ್ಮೆಂಟ್ ಅಧಿಕಾರಿ ಕೆಲಸದಿಂದ ಇರ್ಬೋದು, ನಾವು KRS ಪಾರ್ಟಿ ಅಂತಂದರೆ ಯಾರೂ ಲಂಚ ತಗೊಳ್ಳಲ್ಲ. ನೀವೇನೋ ಒಂದು ರೇಷನ್ ಕಾರ್ಡ್ ಇರುತ್ತೆ, ಬಂದಿರೋದಿಲ್ಲ, ಒಂದು ಪಾಣಿ ಇರುತ್ತೆ, ಅದು ಬಂದಿರಲ್ಲ, ಏನೋ ಸಣ್ಣದು ಇರುತ್ತೆ ಅಷ್ಟೇ. ಅದು ಅವ್ರೇನು ಮಾಡ್ತಾರೆ, ಒಂದು ಪಾಣಿ ಸರಿ ಮಾಡ್ಸೋಕ್ಕೆ 10,000 ದುಡ್ಡು ಬೇಕು. ಹೌದಾ? ಅದನ್ನ ಎಲ್ಲ ತಡೆ ಹಿಡಿತಿದ್ದೀವಿ ನಾವು. ಯಾಕೆ ಅಂದರೆ 30 ರೂಪಾಯಿ ಇರೋ ಕೆಲಸಕ್ಕೆ ಯಾಕಪ್ಪ 10,000 ನಿಮಗೆ? ಹೌದಿಲ್ಲ? 50 ರೂಪಾಯಿ ರೇಷನ್ ಕಾರ್ಡಿಗೆ ಯಾಕಪ್ಪ ನಿಮ್ಗೆ 2,000? ಇಂಥ ಪಕ್ಷ ಬರಬೇಕು ಬೇಡ. ನಾವು ಇದನ್ನು ಕೇಳ್ತಾ ಇದ್ವಿ. ಅದನ್ನು 10,000 ಇಸ್ಕೊಂಬರಿಗೆ ಬರೀ ನಿನ್ನ ಫೀಸ್ ಎಷ್ಟೈತೆ? ಗೌರ್ಮೆಂಟ್ ಫೀಸು 50 ರೂಪಾಯಿ ಐತಾ 100 ರೂಪಾಯಿ ಐತಾ ಮಾಡು. 10,000 ರೂಪಾಯಿ ವಾಪಸ್ ಕೊಡಿಸಿದ್ವಿ. ಎಷ್ಟೋ ಸಾರಿ ಲಂಚ ಇಸ್ಕೊಂಡ್ರಿಗೆ ವಾಪಸ್ ಕೊಡ್ಸೋಂಥ ಪಕ್ಷ ಇದು. ಅದಕ್ಕೋಸ್ಕರ ನೀವೆಲ್ಲ ಬಂದಿರೋದು ನಮಗೆ ಖುಷಿ ವಿಚಾರ. ನಮ್ಮದು ಇಲ್ಲೊಂದು ಮಾತು ಅಲ್ಲೊಂದು ಮಾತಾಡೋಂಥ ಪಕ್ಷ ಅಲ್ಲ. ನಿಮಗೆ ಬೆಂಬಲವಾಗಿ ನಿಂತ್ಕೊಂತೀವಿ ನಾವು. ಯಾರನ್ನ ಇದು ಏನನ್ನ ಅದೇ ಹೇಳಿದ್ವಲ್ಲ, ಪ್ರಾಮಾಣಿಕತೆಯಿಂದ ಎಷ್ಟು ಇರ್ತಾರೋ ಇರೋಂಥ ವ್ಯಕ್ತಿಗೆ ನಮ್ಮ ಪಕ್ಷ ಸಪೋರ್ಟ್ ಮಾಡುತ್ತೆ. ಕಳ್ಳರ ಸೂಡ್ರಿಂದ ನಾವು ಯಾರೂ ಸಪೋರ್ಟ್ ಮಾಡಲ್ಲ. ನೀವೇ ತಪ್ಪು ಮಾಡಿದ್ರೆ ನಾವು ನಿಮ್ಮ ಹಿಂದೆ ಬರೋಲ್ಲ.
ಇದು ಸತ್ಯದ ಮಾತು. ಏನಮ್ಮ ಏನೋ ಒಂಚೂರು ಏನೋ ಆಫೀಸಲ್ಲಿ ಕೆಲಸ ಆಗಬೇಕು, ದುಡ್ಡು ಕೇಳ್ತಾನೆ ಅಂತ ನಾವು ಬರ್ತೀವಿ. ಆಮೇಲೆ ಬೇರೆ ಏನೋ ಸಂಘಟನೆ ಆಗ್ಬೇಕಾ, ಏನೋ ಸಮಸ್ಯೆ ಆಯ್ತಾ, ಸ್ಟೇಷನಲ್ಲಿ ಸಮಸ್ಯೆ ಆಯ್ತಾ, ಅದಕ್ಕೆಲ್ಲ ಬರ್ತೀವಿ. ಆಮೇಲೆ ಮಂತ್ಯಾನ ವಿಚಾರದಲ್ಲಿ ಏನೋ ನಮ್ಮ ಫ್ಯಾಮಿಲಿ ವಿಚಾರದಲ್ಲಿ ನಾವು ಎಂಟ್ರಿ ಆಗಲ್ಲ. ಅದು ಏನಾದ್ರು ಅನಿವಾರ್ಯ ಪ್ರಸಂಗ, ಒಳ್ಳೇದಿದ್ರೆ ಮಾತ್ರ ಅಷ್ಟೇ. ಇದು ಒಳ್ಳೆ ಪಕ್ಷ ಬಂದಿದ್ದೀರಾ, ನಿಮಗೆ ನೀವು ಅದೃಷ್ಟ ನಾವೆಲ್ಲ ಸೇರ್ಕೊಂತಿರೋದು. ಇದು ಸತ್ಯದ ಮಾತು ಇದು. ನಾವು ಯಾಕೆಂದರೆ ಜಾಸ್ತಿ ಹೇಳೋಕ್ಕೆ ಇಷ್ಟ ಆಗಲ್ಲ. ಅಭಿಮಾನದಿಂದ ನಾವು ಪಾರ್ಟಿ ವಿಚಾರ ಅಭಿಮಾನದಿಂದ ಈ ಥರ ಮಾತಾಡ್ತಿದ್ದೀವಿ. ಬಂದಿರೋದು ಒಳ್ಳೆ ಖುಷಿ ವಿಚಾರ ಮಾತಾಡಿ. ಆಮೇಲೆ ನಮ್ಮ ಅರುಣ್ ಕುಮಾರ್ ಅವರು ಪ್ರಧಾನ ಕಾರ್ಯದರ್ಶಿ ಯುವಕರು ಇದ್ದಾರೆ ನೋಡಿ. ಈಗ ಇನ್ನೊಂದೇನೆಂದರೆ ಇದರಲ್ಲಿ ದುಡ್ಡು ಕೊಡಲ್ಲಮ್ಮ ಯಾರು. ನಮ್ಮ ಪಕ್ಷದಲ್ಲಿ ನಾವೇನು ದುಡ್ಡು ಯಾರು ಕೊಡಲ್ಲಮ್ಮ. ನಮಗೆ ನಮ್ಮ ಪಕ್ಷದಿಂದ ದುಡ್ಡು ಬರಲ್ಲ. ನಮಗೆ ಇವ್ರಿಗಾದರೂ ಬರಲ್ಲ, ನನಗಾದ್ರೂ ಬರಲ್ಲ, ಇವ್ರಿಗಾದ್ರೂ ನಮ್ಮ ಕೈಯಿಂದ ಬಚ್ಚಾರ್ಜ್ ಇಟ್ಕೊಂಡು ಬಂದಿರೋರು ನಾವು. ಬೆಳಗಾಂಗೆ ಹೋದ್ರೂ ಕೈಯಿಂದ ದುಡ್ಡು ಹಾಕೊಂಡೇ ಹೋಗೋದು. ನಮ್ಮ ಪಕ್ಷದಲ್ಲಿ ನಮ್ಮ ಪಕ್ಷದ ಸಿದ್ಧಾಂತ ಏನು, ನಮ್ಮ ಪಕ್ಷದಲ್ಲಿ ಓಟಿಗೆ ದುಡ್ಡು ಕೊಡಲ್ಲ, ಕೊಡ್ಸಲ್ಲ. ಏನೋ ಒಳ್ಳೆ ಮಾತಾಡಿ ಓಟ್ ಹಾಕ್ಸಲಿ. ಯಾರಿಗೆ ಕೆಲಸ ಬೇಕಾ, ಪಕ್ಷದಲ್ಲಿ ಕೆಲಸ ಬೇಕು, ನಿಮಗೆ ಕೆಲಸ ಮಾಡಿಕೊಡೋರು ನಾವು. ನಿಮ್ಮ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ, ಆದರೆ ನಾವು ದುಡ್ಡು ಕೊಟ್ಟು ಓಟ್ ಹಾಕ್ಸೋಣ ನಮ್ಮ ಪಕ್ಷದಲ್ಲಿ. ಈ ಥರ ಸಿದ್ಧಾಂತ ನಮ್ಮದು ಪಕ್ಷ. ಈ ಥರ ಸಿದ್ಧಾಂತ ಪಕ್ಷ ಇರಬೇಕಾ, ಬರಬೇಕಾ ಬೇಡ? ಏನಮ್ಮ ಬರ್ಬೇಕು? ಹೌದಿಲ್ಲ? ನಮ್ಮ 5 ವರ್ಷಕ್ಕೆ ಒಂದ್ಸಾರಿ 500 ತಪ್ಪಿರೋ 1,000 ರೂಪಾಯಿ ಕೊಡ್ಬೋದು ನಿಮಗೆ ಓಟ್ ಹಾಕ್ಬೇಕಾರ. ಬೇಡ 2,000 ರೂಪಾಯಿ ಕೊಡ್ಬೋದು. ಓಕೆನಾ? ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಗಳಲ್ಲಿ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಬರೋ ಒಂದು ಡೆಲಿವರಿ ಮಾಡಿಸೋದಕ್ಕೆ 5,000 ರೂಪಾಯಿ ತಗೊಳ್ತಿದ್ದಾರೆ. ಆಮೇಲೆ ಆಯಾಗಳು ಬರೀ ಹಿಂಗೆ ಪೇಷಂಟ್ ತಪ್ಕೊಂಡು ಹೋಗಿ 200-300 ರೂಪಾಯಿ ಕೊಡ್ತಾರೆ. ನಿಮ್ಮ ಪಂಚಾಯತಿಗಳಲ್ಲಿ ಯಾವ್ದಾದ್ರು ಒಂದು ಸಮಸ್ಯೆಗೆ 5,000 ರೂಪಾಯಿ 10,000 ರೂಪಾಯಿ ತಗೊಳ್ತಾರೆ. ನೋಡ್ರಿ, ನಿಮ್ ಈ ಚುನಾವಣೆ ಟೈಮ್ನಲ್ಲಿ ತಗೊಂಡಿರ್ತಕ್ಕಂಥ 500, 1000, 2,000 ರೂಪಾಯಿಗೆ 5 ವರ್ಷ ನಾವು ಕೊಡ್ಬೇಕಾಗುತ್ತೆ. ಅವ್ರು ಯಾರಿಗೂ ಕೂಡ ಕೇರ್ ಮಾಡಲ್ಲ. ಯಾಕಪ್ಪ ಅಂದ್ರೆ ಕೊಟ್ಟಿರ್ತಾರಲ್ಲ. ಅದೇ ನಮ್ಮ ಪಾರ್ಟಿ ಟಿ ಶರ್ಟ್ ಹಾಕೊಂಡ್ಬಿಟ್ಟು ನಮ್ಮ ಪಾರ್ಟಿ ಸದಸ್ಯರಾಗಿರ್ತಕ್ಕಂಥ ಹತ್ರ ನೀವು ಖುದ್ದಾಗಿ ನೀವು ಜಿಲ್ಲಾಸ್ಪತ್ರೆಗಾಗ್ಲಿ, ತಾಲೂಕ್ ಹಾಸ್ಪಿಟಲ್ ಆಗಲಿ, ಇಲ್ಲ ನಿಮ್ಮ ಹಿರೇಗುಂಡೂರು ಹಾಸ್ಪಿಟಲ್ ಆಗಿರಲಿ, ನಿಮ್ಮ ಪಂಚಾಯತಿ ಆಗಿರಲಿ, ಅಥವಾ ನಿಮ್ಮ ಕಂದಾಯ ಇಲಾಖೆ ನಾವೇನು ಗ್ರಾಮ ಮಟ್ಟದ ಡೆವಲಪ್ಮೆಂಟ್ ಅಧಿಕಾರಿಗಳಾಗಿರ್ಬೋದು, ಅಥವಾ ಕ್ಯಾಸ್ಟ್ ಇನ್ಕಮ್ ಅಥವಾ ವೃದ್ಧಾಪ್ಯಕ್ಕೆ ಯಾರಾದರೂ 10 ರೂಪಾಯಿ, 20 ರೂಪಾಯಿ, 30 ರೂಪಾಯಿ, 100 ರೂಪಾಯಿ ಯಾರು ಕೂಡ ನಮ್ದು ರೆಪ್ರೆಸೆಂಟ್ ಹೇಳಿದ್ರೆ ತೊಗೊಳಲ್ಲ ಅವರು. ಇನ್ ಕೇಸ್ ಯಾರಾದರೂ ಕೇಳಿದ್ರೆ ನಮ್ಮ ಗಮನಕ್ಕೆ ತಗೊಂಬನ್ನಿ, ನಾವು ಫೋನ್ ಪೇ ಮಾಡ್ತೀವಿ ಅವ್ರಿಗೆ. ಏನ್ರಮ್ಮ? ಈಗ ನೀವು ಹಾಸ್ಪಿಟ್ಲ್ ಆಗಿರ್ಬೋದು, 4,000 ಕೊಡು, 5,000 ಕೊಡು, ಸಿಜರಿನ್ ಮಾಡ್ತಾರೆ, 5,000 ತಗೊಳ್ತಾರೆ. ನಮ್ಮ ಚಿತ್ರದುರ್ಗ ಫೇಮಸ್, ನಂಬರ್ 1 ಸಿಜರಿನ್ಗೆ. ಆರಾಮಾಗಿದ್ರು ಕೂಡ ಕೊಯ್ದ್ಬಿಟ್ಟು 5,000 ರೂಪಾಯಿ ತಗೊಳ್ತಾರೆ. ಕೆಲವರು ಈಗ ಮೊನ್ನೆ ನಾವು ಹೆಸರು ಕೂಡ ಪ್ರಸ್ತಾಪ ಮಾಡ್ತೀವಿ. ಸಾಲಿ ಮಂಜಪ್ಪ ಅಂತ ಹೇಳ್ಬಿಟ್ಟು ಡಾಕ್ಟರ್ ಕೂಡ ಮೊನ್ನೆನಾಗ ಅವರು ಸಸ್ಪೆಂಡ್ ಆದ್ರು ಇದೇ ಲಂಚದ ವಿಚಾರಕ್ಕೆ. ಈ ತರ ಗಮನಕ್ಕೆ ತರಬೇಕಲ್ಲಮ್ಮ. ಅಲ್ಲಿ ಕೊಡ್ತಕ್ಕಂಥ ವ್ಯಕ್ತಿಗಳು ನಾವು ಕಡೆ ಇರ್ಬೇಕಲ್ವಾ? ಕೊಡ್ಬೇಕಾರ ವಿಡಿಯೋ ಮಾಡ್ಕೊಳ್ಳೋದು ಅಥವಾ ಏನಾದ್ರು ನಮ್ಮ ಪಾರ್ಟಿ ಹೆಸರು ಹೇಳಿಬಿಟ್ಟು ಸಾಕು. ನೀವು ನಿಮ್ಮ ಪಂಚಾಯತಿಯಲ್ಲಿ ನಮ್ಮ ಪಾರ್ಟಿ ಹೆಸರು ಹೇಳಿ. ನಿಮ್ದು ಈ ಸೊತ್ತಿಗಾಗಲಿ ಯಾವುದೇ ಕಾರಣಕ್ಕೂ ಹಣ ಕೊಡೋಕೆ ಹೋಗಬೇಡಿ. ನಿಮ್ಗೆ ರೇಷನ್ ಕಾರ್ಡಲ್ಲಿ ರೇಷನ್ ತಗೋಬೇಕಾರಲ್ಲ 10 ರೂಪಾಯಿ 20 ರೂಪಾಯಿ ತಗೊಳ್ತಾರೆ ಅವರು. ಏನೋ ಅವರಿಂದನೇ ಅವ್ರ ಜಾಬಿಂದನೇ ಕೊಡ್ತಾರಪ್ಪ. ತಗೊಳ್ತಾರ 10 ರೂಪಾಯಿ 20 ರೂಪಾಯಿ ಎಪ್ಪಟ್ಟು ಕೊಡ್ಬೇಕಾರ. ನಿಮ್ಮಿಂದ ಕೊಡೋಕೆ ಹೋಗಬೇಡಿ. 15 kg ಕರೆಕ್ಟಾಗಿ ಕೊಡ್ತಿದ್ರೆ ಹೇಳಿದ್ರೆ ಇದು ನಾವು ಲಾರಿ ಅವ್ರಿಗೆ ಬಿಡಿ. ಅದು ಬಿಡಿ, ಈಗ ಮಾತಾಡೋದಲ್ಲದಕ್ಕಿಂತ ನೀವು ಯಾವುದೇ ಕಾರಣಕ್ಕೂ ದುಡ್ಡು ಕೊಡ್ಬೇಡಿ ಅಷ್ಟೇ. ಇನ್ಮೇಲಿಂದ ನಿಮ್ಮ ಸಮಸ್ಯೆಗಳಿಗೆ, ನಿಮ್ಮ ಒಂದು ಉತ್ತಮವಾದ ಕೆಲಸಗಳಿಗೆ ಯಾವುದೇ ಕಾರಣಕ್ಕೂ ನೀವು ಹಣ ಕೊಡೋಕೆ ಹೋಗಬೇಡಿ ಇನ್ಮೇಲಿಂದ. ಆಮೇಲೆ ನೀವು ಕೂಡ ಪ್ರಶ್ನೆ ಮಾಡಿ ಅಮ್ಮ, ಪ್ರಶ್ನೆ ಮಾಡಿ. ಈಗ ರೋಡು, ಈ ಮೈನ್ಸು, ಧೂಳು ಸಂಬಂಧಪಟ್ಟಂಗೆಲ್ಲ ಮಾಡ್ಬೇಕು ನೀವು. ರೇಟಿಂಗ್ ಅಲ್ಲಿ ಕೊಡಬೇಕು, ರೇಟಿಂಗ್ ಅಲ್ಲಿ ಕೊಡಬೇಕು. ನಮಗೆ ಗೊತ್ತಿದೆ ಇಲ್ಲಿ ಯಾರೋ ರೋಡ್ನ ಕುತ್ಕೊಂಡು ಸ್ಟ್ರೈಕು ಮಾಡಬಾರ್ದು ಅನ್ನೋ ಆದೇಶ ಮಾಡಿದಾರೆ ಅಂತ. ಅವರೆಲ್ಲ ಉಳ್ಳವರು ಮಾಡ್ತಾ ಇರ್ತಾರೆ. ಈಗ ನಾವು ಈ ಪೇಷಂಟ್ ಆದಾಗ ಯಾರು ನೋಡ್ತಾರೆ? ನಿಮ್ಮ ಹಾಸ್ಪಿಟಲ್ ಅಡ್ಮಿಟ್ ಆದ್ರೆ ಯಾರು ನೋಡ್ಕೊಂತಾರೆ? ಲಾರಿ ಇರೋರು ಅಥವಾ ಜಮೀನ್ದಾರರುಗಳು. ಪೇಷಂಟ್ ಆದ್ರೆ ತಿಂಗಳಗಟ್ಟಲೆ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ಈಗ ಧೂಳು ಕೊಡೋದು ಎಲ್ಲ ನೆಗಡೆ, ಕೆಮ್ಮು ಎಲ್ಲ ಇದೇ ಜಾಸ್ತಿ ಆಗಿರೋದು ಈಗ ರೋಡ್ ಸೈಡ್ ಅಲ್ಲಿ. ಪರಿಚಯ ಮಾಡ್ಕೊಳ್ರಿ. ನಮಸ್ತೆ, ಸರಳ್ ಕುಮಾರ್, ಎಸ್ ಟಿ ಘಟಕದಲ್ಲಿ ಇದೀವಿ ಈಗ ಆಲ್ರೆಡಿ. ಪಕ್ಷದ ಸಿದ್ಧಾಂತಗಳು ಹೆಂಗಿದಾವಪ್ಪ ಅಂದ್ರೆ, ಪಕ್ಷದ ಸದಸ್ಯ ಕಡ್ಡಾಯವಾಗಿ ಪಡೆದಿರಬೇಕಾದವು. ಚಿತ್ರದುರ್ಗ ಜಿಲ್ಲೆ ಹಿರೇಗುಂಟೂರು ಹೊಸದಾಗಿ ಸೇರುವ ಪದಾಧಿಕಾರಿಗಳು ಮತ್ತು ನೂತನವಾಗಿ ಪ್ರಸ್ತಾವನೆಯಲ್ಲಿರುವ ಸೈನಿಕರು ಈ ಕೆಳಕಂಡ ಪಕ್ಷದ ಸಿದ್ಧಾಂತ ಮತ್ತು ನಿಯಮಗಳು ಪಾಲಿಸಿ ಒಪ್ಪಿಗೆ ಸೂಚಿಸಬೇಕು.
ಆಮೇಲೆ ಸೈನಿಕರು ಅಂದ್ರೆ ಯಾಕೆ ಕರಿತೀವಿ ಅಂತಂದ್ರೆ ನಮ್ಮ ಇಂಡಿಯಾ ಗಡಿ ಭಾಗದಲ್ಲಿ ಸೈನಿಕರು, ಯಾಕೆಂದ್ರೆ ಇಲ್ಲಿ ಕಳ್ಳರು ಬರ್ತಾರೆ ಅಂತಂದೇಳಿ ಯಾವ ತರ ಅಲ್ಲಿ ನಮ್ಮನ್ನ ಅಡ್ಡಗೋಡೆಯಾಗಿ ನಿಲ್ತಿದ್ರು, ಅದಕ್ಕೆ ನಮ್ಮ ರಾಜ್ಯದಲ್ಲಿ ನಮ್ಮ KRS ಪಾರ್ಟಿಯನ್ನ ಸೈನಿಕರು ಅಂತ ಯಾಕೆ ಇಟ್ಟಿದ್ರು, ಇಂಥ ಕಳ್ಳರನ್ನೆಲ್ಲ ಓಡಿಸ್ಬೇಕು, ಲಂಚ ತಗೊಂಡವ್ರನ್ನೆಲ್ಲ ಸೆದೆ ಬಡಿಬೇಕು ಅಂತಂದೇಳಿ ನಮ್ಮ ರಾಜ್ಯಾಧ್ಯಕ್ಷರು ಸೈನಿಕರು ಅಂತ ಇಟ್ಟಿದ್ದಾರೆ. ಈ ಹೆಸರು ಇರ್ಬೇಕಾ ಬೇಡ? ಸೈನಿಕರು ಅಂದ್ಮೇಲೆ ಅದಕ್ಕೋಸ್ಕರನೇ ಏನು ಇಷ್ಟೊಂದು ಭ್ರಷ್ಟಾಚಾರ ಆಗ್ತಿರೋದು ಉದ್ದೇಶದಿಂದ ಸೈನಿಕರು ಅಂತ ಇಟ್ಟಿದ್ದಾರೆ. ಪಕ್ಷದ ಕಾರ್ಯಕರ್ತನ ಸೈನಿಕರು ಅಂತಾನೆ ಕರೀತಾರೆ. ಇದು ಸೈನಿಕರು ಅಂತ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಇದೇ ಉದ್ದೇಶ. ಪಕ್ಷದ ಸದಸ್ಯವನ್ನು ಕಡ್ಡಾಯವಾಗಿ ಪಡೆದಿರಬೇಕು. ಎರಡನೇದಾಗಿ ಚಿತ್ರದುರ್ಗ ಜಿಲ್ಲೆ KRS ನೋಂದಾಯಿತ ಸದಸ್ಯರ ಮಾಹಿತಿಯನ್ನು ಹೊಂದಿರಬೇಕು. ಪ್ರಾಮಾಣಿಕತೆ ಮತ್ತು ದಕ್ಷತೆ ಇರಬೇಕು. ಕನಿಷ್ಠ ವಾರದಲ್ಲಿ 1 ದಿನ 4 ಗಂಟೆ ಚಿತ್ರದುರ್ಗ ನಗರದ ಪಕ್ಷ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಅಲ್ಲಿದ್ದ ಮಾಡ್ತಾರೆ, ನೀವು ಇಲ್ಲಿ ಮಾಡಿ, ಇಲ್ಲಿ ಗ್ರಾಮದಲ್ಲೇ ಮಾಡಿ. ಆಮೇಲೆ ಹೇಳ್ತೀವಿ, ಒಟ್ಟು ಹೇಳಿ. ರಾಜ್ಯ ಮಟ್ಟದ ಪಕ್ಷವು ಮಾಡುವ ಮುಖ್ಯ ಕಾರ್ಯಕ್ರಮವನ್ನು ಭಾಗವಹಿಸಬೇಕು. ವರ್ಷಕ್ಕೊಮ್ಮೆ ನಡೆಯುವ ಪಕ್ಷದ ವಾರ್ಷಿಕೋತ್ಸವ, ಯುವ ಸಮಾವೇಶ, ಮಹಿಳಾ ಸಮಾವೇಶ, ರೈತ ಮತ್ತು ಅಲ್ಪಸಂಖ್ಯಾತ ರಾಜ್ಯ ಸಮಾವೇಶಗಳು ಕಡ್ಡಾಯವಾಗಿ ಭಾಗವಹಿಸಬೇಕು. ವಾರದಲ್ಲಿ 1 ದಿನ 1 ಗಂಟೆ ಕಾಲ ಜೂಮ್ ಮೀಟಿಂಗ್ ನಡೆಸುವುದು ಮತ್ತು ಭಾಗವಹಿಸುವುದು ಮಾಡಬೇಕು. ತಿಂಗಳಿಗೊಮ್ಮೆ ಎಲ್ಲ ಸರ್ವ ಸದಸ್ಯರು ಸಭೆ ಕರೆಯಬೇಕು. ಚಿತ್ರದುರ್ಗ ಜಿಲ್ಲೆ ತಮಗೆ ತಾಲೂಕುಗಳನ್ನು ಹಂಚಿಕೊಂಡು ಅಲ್ಲಿ ನಡೆಯುವ ಭ್ರಷ್ಟಾಚಾರ ಮತ್ತು ಇತರ ವಿಚಾರಗಳ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು. ಪಕ್ಷದ ಶೀಲ ಮತ್ತು ಶಿಸ್ತು ಪಕ್ಷದ ನಿಯಮಗಳನ್ನು ಪಾಲಿಸಬೇಕು. ಕಡ್ಡಾಯವಾಗಿ ಪಕ್ಷದ ಕಾರ್ಯಕ್ರಮವನ್ನು ಟಿ-ಶರ್ಟ್ ಬಳಸಬೇಕು. ಸಾಧ್ಯವಾದಷ್ಟು ಪಕ್ಷದ ಸದಸ್ಯರನ್ನು ಮಾಡಿಸಬೇಕು. ಪಕ್ಷಕ್ಕೆ ಪ್ರಾಮಾಣಿಕತೆ ಹೋರಾಟಗಾರಗಳನ್ನು, ರಾಜಕಾರಣಿಗಳನ್ನು ಕರೆತರಬೇಕು. ಕಡ್ಡಾಯವಾಗಿ ಪಕ್ಷದ ಹೋರಾಟ ವಿಡಿಯೋಗಳ ತಮ್ಮ ಫೇಸ್ಬುಕ್, ವಾಟ್ಸಪ್, ಇನ್ಸ್ಟಾಗ್ರಾಮಲ್ಲಿ ಹಂಚಬೇಕು. ಪಕ್ಷದ ಹೋರಾಟಗಳ ಬಗ್ಗೆ ತಮ್ಮ ಫೇಸ್ಬುಕ್ಕಲ್ಲಿ ಮಾತಾಡಬೇಕು. ಯಾವುದು ಕಡ್ಡಾಯವಾಗಿ ಮಾಡಬಾರ್ದು ಅಂತ ಇಲ್ಲಿ ವಿಚಾರ. ಪಕ್ಷದ ವಿಚಾರಗಳಲ್ಲಿ ಸುಳ್ಳು ಹೇಳಬಾರದು, ಸುಳ್ಳು ವರದಿ ಮಾಡಬಾರದು, ಮೋಸ ವಂಚನೆ ಯಾರಿಗೂ ಮಾಡಬಾರದು, ಮಾಡುವವರ ಜೊತೆ ಗುರುತಿಸಬಾರದು, ಪಕ್ಷ ಸಿದ್ಧಾಂತ ವಿರುದ್ಧವಾಗಿ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು ಮತ್ತು ಪಕ್ಷದ ವಿರುದ್ಧ ಪಿತೂರಿ ಮಾಡುವವರ ಪರವಾಗಿ ಪರೋಕ್ಷವಾಗಿ ನಿಲ್ಲಬಾರದು. ಯಾವುದೇ ಸಂದರ್ಭದಲ್ಲಿ ಏಕವಚನದ ಅವಿಶ್ವಾಸ ಶಬ್ದಗಳನ್ನು ಬಳಸಬಾರದು. ಮಾನ ಹಾನಿಕಾರ ಹೇಳಿಕೆಯನ್ನು ಕೊಡಬಾರದು. ಮಾನಹಾನಿಕರವಾಗಿ ಯಾರನ್ನು ನಿಂದಿಸಬಾರದು ಮತ್ತು ದೈಹಿಕವಾಗಿ ಯಾರಿಗೂ ಹಲ್ಲೆ ಮಾಡಬಾರದು. ಅಂದರೆ ಅಗತ್ಯ ಸಮಯದಲ್ಲಿ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಬಹುದು. ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಭಾಗವಹಿಸಬಾರದು. KRS ಪಕ್ಷದ ಸಿದ್ಧಾಂತಗಳ ವಿರುದ್ಧವಾಗಿ ಯಾವುದೇ ಸಂಘಟನೆ ಮತ್ತು ಹೋರಾಟಗಳಲ್ಲಿ ಭಾಗವಹಿಸಬಾರದು. ಯಾವುದೇ ಇತರ ರಾಜಕೀಯ ಪಕ್ಷಗಳ ಸದಸ್ಯ ಪಡೆದಿರಬಾರದು. ಆ ಪಕ್ಷದ ಹೋರಾಟಗಳಲ್ಲಿ ಭಾಗವಹಿಸಬಾರದು. ಪಕ್ಷದ ತೀರ್ಮಾನ ಮತ್ತು ಸಭೆಯಲ್ಲಿ ನಡೆಯುವ ವಿಚಾರಗಳು ಪಕ್ಷದ ಹೊರಗಿನವರ ಜೊತೆ ಯಾವುದೇ ಕಾರಣಕ್ಕೂ ಹಂಚಿಕೊಳ್ಳ ಹೋಗಬಾರದು ಮತ್ತು ಪಕ್ಷದ ಸಮಿತಿ ಸಭೆಯಲ್ಲಿ ನಡೆಯುವಾಗ ಅದನ್ನು ಬೇರೆಯವರಿಗೆ ತಿಳಿಸಬಾರದು. ಯಾವುದೇ ಹಣಕಾಸು ವ್ಯವಹಾರವನ್ನು, ಇನ್ನಿತರ ಬಿಸಿನೆಸ್ ವ್ಯವಹಾರಗಳನ್ನು ಪಕ್ಷದ ಕಾರ್ಯಕರ್ತರೊಂದಿಗೆ ಮತ್ತು ಪಕ್ಷದ ಇತರ ಸೈನಿಕರ ಜೊತೆಗೆ ಮಾಡಬಾರದು. ಅಥವಾ ಯಾವುದೇ ಕಂಪನಿ ಅಥವಾ ಇನ್ಯಾವುದೇ ವ್ಯಕ್ತಿ ಸಾಲ ಕೊಡುವಂತೆ ಅಥವಾ ಷೇರು ಹಾಕುವಂತೆ ಶಿಫಾರಸು ಮಾಡುವಂತಿಲ್ಲ, ಒತ್ತಾಯವನ್ನು ಮಾಡುವಂತಿಲ್ಲ. ಭ್ರಷ್ಟಾಚಾರಿ ಎಂಬುದು ತಿಳಿದ ವ್ಯಕ್ತಿ ಜೊತೆ ಗುರುತಿಸಿಕೊಳ್ಳಬಾರದು ಮತ್ತು ಅವರನ್ನು ಪ್ರೋತ್ಸಾಹಿಸಬಾರದು. ಹೋರಾಟ ನಡೆಸಿದಾಗ ಯಾವುದೇ ರಾಜಿ ಸಂಧಾನ ವಿಚಾರಕ್ಕೆ ಹೋಗಬಾರದು. ಸಿವಿಲ್ ವ್ಯಾಜ್ಯಗಳ ಬಗ್ಗೆ ತಲೆ ಕೆಡಿಸಿಕೊಳ್ಳಬಾರದು. ವೈಯಕ್ತಿಕ ವಿಚಾರಗಳ ಪಕ್ಷಗಳಲ್ಲಿ ಬಳಸಿಕೊಳ್ಳಬಾರದು. ಅಂದರೆ ತಮಗೆ ಅವಮಾನ, ನಿಂದನೆ ಆದ ಪಕ್ಷ ಸಹಾಯವನ್ನು ಪಡೆದುಕೊಳ್ಳಬಾರದು. ಬೇರೊಬ್ಬರು ಎಲ್ಲಾದರೂ ಹೋಗಿ ಪ್ರಶ್ನೆ ಮಾಡೋದು, ವಿಡಿಯೋ ಮಾಡೋದು, ಲೈವ್ ಮಾಡುವುದು ಮಾಡಬಾರದು. ಜಗಳಕ್ಕೆ ಹೋಗಬಾರದು. ಮಹಿಳೆಯರ ಜೊತೆ ಪಕ್ಷದ ಮಹಿಳಾ ಸದಸ್ಯರ ಅಸಭ್ಯವಾಗಿ ಮಾತಾಡಬಾರದು. ಗೌರವದಿಂದ ವರ್ತಿಸಬೇಕು. ಏಕವಚನದಲ್ಲಿ ಅವರನ್ನು ಮಾತಾಡಿಸಬಾರದು. ವೈಯಕ್ತಿಕವಾಗಿ ಪಕ್ಷದ ಲೆಟರ್ ಅನ್ನು ಬಳಸಬಾರದು. ಪಕ್ಷದ ವಿಚಾರವಾಗಿ ಬಳಸುವ ಮುಂಚೆನೆ ಉಸ್ತವರಿಗೆ ತಿಳಿಸಿ ಒಂದು ಜೆರಾಕ್ಸ್ ಪ್ರತಿಯನ್ನು ಕೊಡಬೇಕು. ಈ ಮೇಲ್ಕಂಡ ಎಲ್ಲಾ ನಿಯಮಗಳನ್ನು ಪಾಲಿಸುತ್ತೇನೆ ಎಂದು ಒಪ್ಪಿಗೆಯನ್ನು ಪದಾಧಿಕಾರಿಗಳು ಎಲ್ಲ ಸೂಚಿಸಿದ್ದಾರೆ. ವೃದ್ಧಿ ಹಂಚಿಕೆ ರಾಜ್ಯ ಸಮಿತಿ ಪ್ರಸ್ತಾವನೆ ಸಲ್ಲಿಸಲಾಗುವುದು. ಎಲ್ಲ ಸರಿ ಐತೆನಮ್ಮ? ಪಕ್ಷದ ಸಿದ್ಧಾಂತ ಸರಿ ಇದೆಯಲ್ವಾ? ಈಗ ಯಾರ್ಯಾರು ಸದಸ್ಯರಾಗ್ತಿದ್ದೀರಾ? ಯಾರ್ಯಾರು? 10 ಜನ ಕೊಟ್ಟಿದ್ದಾರೆ. ಹೌದಾ? ಈಗ ಅಮೌಂಟ್ ಕೊಟ್ಟಿದ್ದಾರಾ? ನಿಮ್ಮ ಫೋನ್ ಪೇ ಇದೆ ಸರ್? ಈಗೆಲ್ಲ ನೋಡಿ. ನಮಸ್ಕಾರ, ನಾನು KS ವೀರಭದ್ರಪ್ಪ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ದಾವಣಗೆರೆ ಹಾಗೂ ದುರ್ಗ ಉಸ್ತುವಾರಿ ಇದ್ದೀನಿ. ಬಂಧುಗಳೇ, ಇವತ್ತು ಬಂದಿರೋ ವಿಷಯ ಏನಂದ್ರೆ, ಚಿತ್ರದುರ್ಗ ಜಿಲ್ಲೆ ಹಾಗೂ ತಾಲೂಕು ಹಿರೇಗುಂಟನೂರು ಹೋಬಳಿ ಕಡಲೆಗುದ್ದು ಗ್ರಾಮಕ್ಕೆ ಬಂದಿದ್ದೀವಿ. ಬಂದಿದ್ದ ವಿಚಾರ ಏನಂದ್ರೆ, ಮೊನ್ನೆ ಸಾಯಂಕಾಲ ನಮ್ಮ ಗ್ರೂಪಲ್ಲಿ ಒಂದು ಫೋನ್ ನಂಬರ್ ಬಂದಾಗ ಚಿತ್ರದುರ್ಗ ಅಧ್ಯಕ್ಷರು ಯಾರನ್ನ ಉಸ್ತುವಾರಿ ಹೇಳಿದ್ರೆ ಫೋನ್ ನಂಬರ್ ಕೊಡಿ ಅಂತ ಹಾಕಿದಾಗ
ತಕ್ಷಣ ಅಧ್ಯಕ್ಷರು ಮಾತಾಡಿದ್ದಾರೆ. ಆಮೇಲೆ ನಾನು ತಕ್ಷಣ ನಂಬರ್ ತಗೊಂಡು ನಮ್ಮ ಇವರು ಮಮತಾ ಅವರಿಗೆ ನಾನು ಕಾಲ್ ಮಾಡಿದಾಗ ನಾನೇ ಕಾಲ್ ಮಾಡಿದ್ದು. ಅವರು ಏನು ಹೇಳಿ ಅಂತಂದೆ. ಇಲ್ಲ ಸರ್, ನಾವು ನಿಮ್ಮ ಪಾರ್ಟಿ ಎಲ್ಲ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀವಿ, ಅದಕ್ಕೋಸ್ಕರ ನೀವು ಬರಬೇಕಂದು. ಆವಾಗ ನನಗೆ ತುಂಬ ಖುಷಿ ಆಯಿತು. ಇವತ್ತು ಹಳ್ಳಿಯಿಂದನೂ ಮಹಿಳೆಯರು KRS ಪಾರ್ಟಿ ಗುರ್ಸ್ಬಿಟ್ಟು ನಮ್ಮನ್ನು ಕರಿತಿದ್ದಾರೆ ಅಂತಂದ್ರೆ ನಾವ್ಯಾಕೆ ಬರಬಾರ್ದು, ನಾವ್ಯಾಕೆ ಹೋಗ್ಬಾರ್ದು ಊರಿಗೆ? ನಮ್ಮಿಂದ ನಮ್ಮ ಪಕ್ಷದಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಅವರು ನಮ್ಮ ಆಸಕ್ತಿ ನೋಡ್ಬಿಟ್ಟು ಬರ್ತೀರಂದ್ರೆ ನಾವ್ಯಾಕೆ ಹೋಗ್ಬಾರ್ದು ಅಂತೇಳಿ ನಾನು ಇವತ್ತು ಅವ್ರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅವರು ಬಂದಿದ್ದಕ್ಕೆ ಖುಷಿ, ಯಾಕೆಂದ್ರೆ ಬರಬೇಕು. ಇವತ್ತು ನಮ್ಮ ರಾಜ್ಯದಲ್ಲಿ ಎಷ್ಟು ವ್ಯಭಿಚಾರ, ಕಳ್ತನ, ಮೋಸ, ನಮ್ಮ ಒಂದಿನ ಓಟಿಗೋಸ್ಕರ ಜನಗಳ ಜೀವನನೇ ಹಾಳು ಮಾಡಿಟ್ಟು ನಮ್ಮ ಮನೆಗಳಿಗೆ ವಿದ್ಯಾವಂತರು ಮಕ್ಕಳನ್ನ ಜೀವನನ ಹಾಳು ಮಾಡಿದ್ದಾರೆ ಇವತ್ತು ಬಂದಿರೋಂಥ ರಾಜಕೀಯ ಪಕ್ಷಗಳು. ಹೌದೇನಮ್ಮ? ಅದಕ್ಕೋಸ್ಕರ ಏನೇ ಮಾಡಿ ಒಳ್ಳೆದನ್ನೇ ಮಾಡಿ ಅಂತೇಳಿ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಎಷ್ಟೇ ಕಷ್ಟ ಇದ್ರೂ ಪಕ್ಷ ಸಂಘಟನೆ ಮಾಡೋಕ್ಕೆ ನಾವು ಬರ್ತೀವಿ, ಒಳ್ಳೇದಕ್ಕೆ ಬೆಂಬಲವಾಗಿ ನಿಲ್ತೀವಿ ಅಂತಂದೇಳಿ ನಾನು 2 ಮಾತು ಹೇಳ್ತಾ ಇದ್ದೀನಿ. ಇವರು ಪಕ್ಷದ ಸೇರ್ಪಡೆ ಸದಸ್ಯತ್ವ ಎಲ್ಲ ತಗೊತಾರೆ. ಆಮೇಲೆ ಸದಸ್ಯತ್ವ ತಗೊಂಡಾದ್ಮೇಲೆ ಮುಂದೆ ಲೈವ್ ಮಾಡ್ತೀನಿ. ನಮಸ್ಕಾರ.